Guys, welcome back to my YouTube channel. So guys, ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಜವನಗಳ್ಳಿಯಿಂದ ಆ್ಯಂಡ್ ನಾವೆಲ್ಲ ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಿಮಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ನಾನು ಈ ದೇವಸ್ಥಾನಕ್ಕೆ ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಲಾಸ್ಟ್ ಇಯರು ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಈ ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವಾಗ ಹೋಗಿ ಎಲ್ಲ ನಿನ್ನೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಇವತ್ತೆಲ್ಲ ಹೊರಡ್ತಿದ್ವಿ. ಪ್ಲಸ್ ಏನಂದರೆ ಲಡ್ಡುಗೂ ಸಂಗೀತಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಂದಾದಮೇಲೆ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೇಕು. ಸೊ ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ ಗೈಸ್. ನೋಡಿ ಏನಾಗೈತೆ ಮಂಗ ನಿನಗೆ? ಜ್ವರ ಬಂದೈತಾ? ಎಲ್ಲಿ ಮುಟ್ಟು ನೋಡ್ಕೋ, ಜ್ವರ ಎಲ್ಲಿ ಬಂದೈತೆ? ಗೈಸ್ ಫುಲ್ ಜ್ವರ ಬಂದ್ಬಿಟ್ಟೈತಿ ಇವತ್ತು. ಸೊ ತೋರ್ಸಕ್ಕೆ ಬಂದಿದ್ದೀವಿ ಆಸ್ಪತ್ರೆಗೆ. ಸೊ ನಡಿ ಮಂಗಿ, ನೆಕ್ಸ್ಟ್ ನೀನು. ಚಿಕ್ಕಪ್ಪ ಲಡ್ಡು ಬಂದಿದ್ದೀವಿ ಗೈಸ್. ಇಲ್ಲಿ ನಮ್ಮ ಲಡ್ಡುಗೆ ಇವಾಗ ಆಸ್ಪತ್ರೆಗೆ ತೋರಿಸಿದ್ದೀವಿ. ಸೊ ಮನೆಗೆ ಹೋಗಬೇಕು. ಆ್ಯಂಡ್ ಸಂಗೀತಂಗೆ ಹುಷಾರಿಲ್ಲ. ಸೊ ಅವರು ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಅವ್ರಿಗೂ ತೋರಿಸ್ಕೊಂಡು ಹೋಗಬೇಕು ಗೈಸ್. ಹುಷಾರಿಲ್ಲ, ಬೆಳಿಗ್ಗೆಯಿಂದ ಹುಷಾರಿಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಂಡು ಅಳ್ತಾಳೆ ಸಂಗೀತ. ಅಲ್ಲಿ ಅವ್ರ ಅಪ್ಪ ನಿಂತ್ಕೊಂಡು ನೆಗಿತೈತೆ. ಸ್ವಾತಿಗೆ ಬಂದಿದ್ವಿ ನಾಳೆ. ಮಗಳಿಗೆ ಇಂಜೆಕ್ಷನ್ ಹಾಕ್ಸಿದ್ ನೆಗಿತವ್ರು ಆ ಕಡೆ ತಿರ್ಯಾಕ. ನೋಡ್ಗೆ ಹುಷಾರಿಲ್ಲ ಗೈಸ್. ಸೊ ಕಾಲೇಜಿಗೆ ಇವತ್ತು ಹೋಗಿಲ್ಲ. ಆಯ್ತು ಹೇಳ್ಬಿಡ ಕಡೆ. ಸೊ ಬನ್ನಿ ಮನೆಗೆ ಹೋಗುವ ಇವಾಗ. ಸೊ ಗೈಸ್ ಇಲ್ಲಿ ನೋಡಿ ನಮ್ಮ ಸೋನು ಶ್ರೀನಿವಾಸ್ ಗೌಡ ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿಗೆ ನಾವೆಲ್ಲ ಹೋಗಕ್ಕೆ ಬೇಕಲ್ಲ ನಮ್ಗೆ. ಏನ್ ಸಾತಿ? ಟಿಫನ್ ಬ್ರೇಕ್ಫಾಸ್ಟ್ ಅಲ್ಲ, ಡಿನ್ನರ್ಗೆ. ಸೊ ದೇವಸ್ಥಾನದಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತಲ್ವಾ, ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು. ಮಧ್ಯಾಹ್ನ ಇಲ್ಲ, ಲಂಚ್ಗಿಲ್ಲ, ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಯಾಕಂದ್ರೆ ಇಲ್ಲಿಂದಾನೆ ಸ್ವಲ್ಪ ತಗೊಂಡು ಹೋಗ್ಬಿಟ್ರೆ ಸೊ ಬೆಸ್ಟ್ ಆಗುತ್ತೆ. ಮತ್ತೆ ಅಲ್ಲೆಲ್ಲ ಯಾವ ತರ ಇರುತ್ತೋ ಫುಡ್ಡು, ನಮ್ಗೆ ಅಡ್ಜಸ್ಟ್ ಆಗುತ್ತೋ ಆಗಲ್ವ ಅಂತ ಹೇಳಿ. ನಮ್ಗೇನಿಲ್ಲ, ಎಲ್ಲಿದ್ರು ನಡೆಯುತ್ತೆ, ಬಟ್ ಇವ್ರಿಗೆಲ್ಲ ಅಡ್ಜಸ್ಟ್ ಆಗಲ್ವಂತೆ. ಸೊ ಅದಕ್ಕೋಸ್ಕರ ಇವಾಗಿಲ್ಲ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಬನ್ನಿ ರೆಡಿ ಮಾಡ್ಕೊಳ್ಳುವ. ಸೋನು ಕೈ ತೊಳ್ದಿದ್ಯಾ? ವಯಸ್ಸೆಲ್ಲ ಇವಾಗ ಚಪಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಾತಿ, ಸೋನು, ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ನಾನು ಸೊ ಗೈಸ್ ಇವಾಗ ನಾವು ಎಲ್ಲಿ ಪುರಿಗಲ್ಲಿಲ್ಲಿ ಇದ್ದೀವಿ. ಸೊ ನಾವು ಆ್ಯಕ್ಚುಲಾಗಿ ನರಸೀಪುರದ ಗಾಡಿ ಹತ್ಬೇಕಾಗಿತ್ತು, ಬಟ್ ಬಸ್ಸು ಮಿಸ್ ಆಯಿತು. ಸೊ ಮಿಸ್ ಆಗಿದ್ದ ಕಾರಣ ಇವಾಗ ಆಲ್ರೆಡಿ ನಾವು ಪುರಿಗಲ್ಲಿಗೆ ಬಂದು ಕುಂತಿದ್ದೀವಿ. ಏನಮ್ಮ ಏನು ಹೇಳು? ಅಪ್ಪ ಬರುತ್ತೆ, ನಾಳೆ ಬರುತ್ತಪ್ಪ. ನಾಳೆ ಗಾಡಿಲಿ ಹೋಗೋಣ ಆಯ್ತಾ? ಸೊ ಗೈಸ್ ಈಗ ಸಂಗೀತಲ್ಲಿ ಜಾಯ್ನ್ ಆಗಿದ್ದಾಳೆ ನಮ್ಮ ಜೊತೆಲಿ, ಬರೋಲ್ಲ ಅಂದ್ಬಿಟ್ಟು. ಸೊ ಶಿಲ್ಪ, ಅತ್ತೆ ಮತ್ತೆ ಸೊ ನಾನು. ಸೊ 4 ಜನ ನಾವು ಹೋಗ್ತಾ ಇದೀವಿ ನರಸೀಪುರದಲ್ಲಿ. ಆಲ್ರೆಡಿ ಮಲ್ಲಿ ಆಂಟಿ ಅವರೆಲ್ಲ ಹೊರಟೋಗಿದ್ದಾರೆ ಗೈಸ್. ಇವಾಗ ನಾವು ಹೋಗ್ತಾ ಇರೋದು ಕೊಟ್ಟಿಯೂರಿಗೆ. ಸೊ ಯಾಕಂತ ಅಂದ್ರೆ ಅಲ್ಲಿ ಏನು ವರ್ಷಕ್ಕೆ 28 ದಿನಾನೂ ಓಪನ್ ಇರುತ್ತೆ. ಸೊ ಅದರಲ್ಲಿ ಜೂನ್ 1 20th ಲೇಡೀಸಿಗೆ ಅಲೌಡ್ ಇರುತ್ತಂತೆ. ಸೊ ಅದಕ್ಕೇನೆ ಹೋಗೋಣ ಅಂತ ಪ್ಲಾನ್ ಮಾಡಿ, ಸಡನ್ ಪ್ಲಾನ್ ಆಗಿದ್ದು ನಿನ್ನೆ. ಸೊ ನಿನ್ನೆ ಎಲ್ಲ ಪ್ಲಾನ್ ಮಾಡಿ ಇವಾಗ ಹೊರಟಿದ್ದೀವಿ. ಸೊ ನಾನು ಮತ್ತೆ ಶಿಲ್ಪ, ಅತ್ತೆ, ಸಂಗೀತ, ನಾವು 4 ಜನ ಇವಾಗ ಪುರಿಗಲ್ಲಿಗೆ ಬಂದ್ವಿ. ಯಾಕಂದ್ರೆ ನಮಗೆ ನರಸೀಪುರ ಡೈರೆಕ್ಟ್ ಬಸ್ಸು ಮಿಸ್ ಆಯಿತು. ಯಾಕಂದ್ರೆ ನಾವು ನರಸೀಪುರಕ್ಕೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗ್ಬೇಕು. ಸೊ ನಾವು ಬುಕ್ ಮಾಡಿ, ಅಂದರೆ ನಾವು ಇವಾಗ ಹೋಗ್ತಾ ಇರೋದು ಬಂದು TTಲಿ. ಸೊ TT ಅವರು ಊರಿಗೆ ಬರಲ್ಲ ಅಂತ ಹೇಳಿದ್ದಕ್ಕೆ ಸೊ ನಾವಿವಾಗ ಮೈಸೂರಿಗೆ ಹೋಗಿ ಅಲ್ಲಿಂದ ನಾವು ಕೊಟ್ಟಿಯೂರು ಕೇರಳಗೆ ಹೋಗ್ಬೇಕು. ಸೊ ನೋಡುವ, ಇವಾಗ ನಾವು ಪುರಿಗಲ್ಲಿ ಇದ್ದೀವಿ. ಬಸ್ ಬಂದರೆ ಬಸ್ಸಲ್ಲಿ, ಇಲ್ಲಾಂದರೆ ಆಟೋದಲ್ಲಿ. ನಮ್ಮ ನಂದಿನಿ ಅಕ್ಕ, ಪಲ್ಲವಿ ಅಕ್ಕ ಇನ್ನೂ ಊರಲ್ಲೇ ಇದ್ದಾರೆ. ಅವರೆಲ್ಲ ಬಂದು ನಾವು ಎಷ್ಟು ಗಂಟೆಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಯಾರ್ಯಾರು ಬರ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇಷನ್ ಇವಾಗ ನೋಡುವ ಎಷ್ಟು ಗಂಟೆಗೆ ಬರುತ್ತೆ ಅಂತ. ಸೊ ರೀಚ್ ಆದ್ಮೇಲೆ ನಿಮಗೆ ಸಿಗ್ತೀನಿ ನಾನು. 1 hour later. ಸೊ ಗೈಸ್ ಆಲ್ರೆಡಿ ಇವಾಗ ನರಸೀಪುರಕ್ಕೆ ಬಂದು ರೀಚ್ ಆಗಿದ್ವಿ. ನಮ್ಮ ಭವ್ಯಕ್ಕ ಬಂದಿದ್ದಾರೆ, ಮತ್ತೆ ಮಲ್ಲಿ ಆಂಟಿ, ಆಮೇಲೆ ಅವ ಆಂಟಿ
ಸೊ ಇಷ್ಟು ಜನ ಎಲ್ಲ ಹೋಗ್ತಾ ಇದೀವಿ. ಸೊ ಆಲ್ರೆಡಿ ನರಸೀಪುರದಲ್ಲಿ ಇದೀವಿ ಗೈಸ್ ನಾವು. 1 hour later. ಇವಾಗ ಬಂದಿದ್ದೀವಿ, ಮೈಸೂರಿಗೆ ರೀಚ್ ಆದ್ವಿ. ಆ್ಯಂಡ್ ಸ್ವಾತಿ ಅವರ ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಟಿ 8 ಗಂಟೆಗೆ ಬರಬೇಕು. ಸೊ 8 ಗಂಟೆಗೆ ಕಾಯಬೇಕು, ಅದಕ್ಕೋಸ್ಕರ ಅರ್ಧ ಗಂಟೆ ಮುಂಚೆ ಬಂದಿರೋದ್ರಿಂದ ನಾವು. ಸೊ ಇವಾಗ ಟಿ ಬರೋವರೆಗೂ ವೇಟ್ ಮಾಡಬೇಕು. ಹಾಂ, ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಏನಕ್ಕೆ ಹೋಗ್ಬೇಕು? ಚಾಮುಂಡಿ ಬೆಟ್ಟಕ್ಕಲ್ಲ, ಮತ್ತೆ ಈ ರೂಟ್ ಚಾಮುಂಡಿ ಬೆಟ್ಟ. ಹಾಂ, ಸೊ ಅದಕ್ಕೋಸ್ಕರ ಈಗ ಅದೇನೆ ಇದೊಂದು ಅರ್ಧ ಗಂಟೆ ವೇಟ್ ಮಾಡ್ಬೇಕು. ಅದಕ್ಕೆ ಅವ್ರ ಅಣ್ಣವ್ರ ಮನೇಲಿ ಇರೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗು. ಅವ್ರ ಅಮ್ಮನು ಕೊಂಚೆ ಮಗನು ಕೊಂಚೆ ನೋಡಿ, 2 ಕೊಂಚ್ಗಳು ಹೆಂಗ್ ಹೋಯ್ತಾವೆ. ಅಯ್ಯೋ ಅಯ್ಯೋ ಅಯ್ಯೋ. ಸೊ ಎಲ್ರು ಹೋಗ್ತಾ ಇದೀವಿ. ದೊಡ್ಡ ನೀನು ನಡ್ಕೊಂಡು ಹೋಗು ಮಗ್ನೆ. ಅಲ್ಲಿ ನೋಡು ಪಾಪ ಹೆಂಗ್ ಹೋಗ್ತೈತೆ. ನೋಡಲ್ಲಿ ಮತ್ತೆ ಇವರು ಗೈಸ್ ನೋಡಿ, ಟಿ ಬರೋದು ಲೇಟ್ ಆದ್ರಿಂದ ಎಲ್ಲ ಹೆಂಗ್ ಮಲ್ಗೋರಿ. ನೋಡಿ ಶಿಲ್ಪಕ್ಕ ಶಿವಪ್ಪ ಆಲ್ರೆಡಿ ಇವಾಗ ನಿದ್ದೆ ಮಾಡ್ಬಿಟ್ಟಿದ್ವಿ. ಇವಾಗ ಆಲ್ರೆಡಿ 10 o'clock ಆಗಿದೆ. ಸೊ ಬಂದೇ ಇರಲಿಲ್ಲ ಮೈಸೂರು, ಲೇಟ್ ಆಗಿತ್ತು. ಟಿ ಏನೋ ಕೆಟ್ಟೋಗಿತ್ತಂತೆ. ಸೊ ಹಾಗಾಗಿ ಎಲ್ಲರೂ ಮಲಗಿಬಿಟ್ಟಿದ್ದೀವಿ. ಆ್ಯಂಡ್ ಲಡ್ಡು ಮುಂದೆ ನೋಡು. ಸೊ ಇವಾಗ ಹೊರಟಿದ್ದೀವಿ. 10 ಗಂಟೆ ಆಗಿದೆ, ಟಿ ಬಂದಿದ್ವಿ ಅಂತ. ಸೊ ಬನ್ನಿ ಹೊರಡೋಣ. ಸೊ ಇವಾಗ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ನಿಂತವ್ರೆ. ಏನು ಅನ್ನಿಸ್ತಾ ಇದೆ ನಂದಿನಿ ಅವರೇ ನಿಮಗೆ? ಹಿಡಿಸ್ತಾ ನಂಗೆ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಮುರ್ಕಳ್ಳ ಇಲ್ಲಿ ಕಡ್ಡಿಯ ಮುರ್ಕಳ್ಳ ಸಣ್ಣರ ಹಂಗ ಬಾಸಂದು ಎಳಿತಾ ಇರ್ಬೇಕು. ಪೂಜೆ ಮಾಡ್ರಿ. ಸೊ ಗೈಸ್ ಇವಾಗ 3:30 ಆಗಿದೆ, ರೀಚ್ ಆಗಿದ್ದೀವಿ. ಸೊ ಹೋಗ್ತಾ ಇದೀವಿ ಇವಾಗ ಸ್ನಾನ. ಸೊ ಗೈಸ್ ಇವಾಗ ಆಲ್ರೆಡಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ಅಂದ್ರೆ, ಅಪ್ಪ ಈಗ ನಾವು ಸ್ನಾನ ಮಾಡಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಎಷ್ಟೊತ್ತಿಗಾಗುತ್ತೆ, ಸೊ ಅಲ್ಲಿ ಎಷ್ಟು ಗಂಟೆಗೆ ಆಗುತ್ತೋ ಸತ್ಯವಾಗ್ಲೂ ಗೊತ್ತಿಲ್ಲ. ಇಷ್ಟು ಜನ ರಶ್ ಇದ್ದಾರೆ. ದರ್ಶನ ಆಗುತ್ತಾ ಇಲ್ವ ಅನ್ನೋದೇ ಗೊತ್ತಿಲ್ಲ. ಇವತ್ತು ನೋಡೋಣ. ಅಕ್ಕ ಈ ಕ್ಯೂ ನೋಡ್ಬಿಟ್ಟು ಏನ್ ಅನಿಸ್ತೈತಿ ನಿಮ್ಗೆ? ಅಯ್ಯೋ ನಾವ್ ಯಾವಾಗಪ್ಪ ದರ್ಶನ ಮಾಡ್ದವು ಅನಿಸ್ತದ. ಇನ್ ಮಿಕ್ತವ್ರ ಸ್ವಲ್ಪ ಇನ್ 4 ಜನ ಬರ್ತಾವ್ರ ನೋಡಿ. ಈ ಕ್ಯೂ ನೋಡ್ಬಿಟ್ಟು ಏನ್ ಅನಿಸ್ತೈತೆ? ಏ ಶಿಲ್ಪ, ಈ ಕ್ಯೂ ನೋಡ್ಬಿಟ್ಟು ಏನ್ ಅನಿಸ್ತೈತಿ ನಿಮ್ಗೆ? ಏನು ಇಲ್ಲ ಹಳೆ ಬತ್ತಾದ. ನಮ್ಮೂರ್ಲಿ ಐತು ಶಿವಲಿಂಗ, ಕೈ ಮುಖ ಇರ್ಬೋದಾಯ್ತು, ಅಲ್ಲೂ ಶಿವನಿ ಇರೋದು ಅಂತ. ಯಾವಾಗ್ಲೂ ಅಷ್ಟೇ, ಹೋಗ ಆದ್ಮೇಲೆ ಅದ್ರ ಪ್ರೀ ವೆಡ್ಡಿಂಗ್ ಬಂದ್ಬಿಟ್ಟು ಅಯ್ಯೋ ಅಲ್ಲೇ ಇರ್ಬೋದಾಯ್ತು, ಹೊಟ್ಟೆ ಸಿದೈತೆ ಅಂತೇಳಿ ಈಗ ಇಲ್ಲಿಗೆ ಬಂದ್ಬಿಟ್ಟು ಶಿವಲಿಂಗ ಅಲ್ಲೇ ಕೈ ಹೋಗಿ ಏನಮ್ಮ ಇದು ಒಳ್ಳೆ ನೀರ ಇದು. ಸೊ ಬನ್ನಿ ಹೋಗೋಣ, ಆಲ್ರೆಡಿ ಲೇಟ್ ಆಗಿದೆ. ಅದೇನೆ ಕ್ಯೂ ಆಲ್ರೆಡಿ 3:30 ಅಷ್ಟೊಂದು ಆಗ್ಬಿಟ್ಟಿದೆ. ತಲೆ ಕೆಟ್ಟೋಗಿದೆ. 1 hour later. ಅವತ್ತು ದಕ್ಷ ಪ್ರಜಾಪತಿ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಸಹ ಆಹ್ವಾನವನ್ನ ಕೊಟ್ಟಿರ್ತಾನೆ. ದಕ್ಷ ಪ್ರಜಾಪತಿ ದಾಕ್ಷಣಿಯ ತಂದೆ. ಈ ದಾಕ್ಷಣಿಯೇ ಶಿವನ ಹೆಂಡತಿ, ಅರ್ಥಾತ್ ಸತಿ. ದಕ್ಷ ಪ್ರಜಾಪತಿ ಎಲ್ಲರಿಗೂ ಸಹ ಆಹ್ವಾನವನ್ನ ಕೊಟ್ಟಿದ್ರೆ, ಇತ್ತ ತನ್ನ ಅಳಿಯನಾದ ಶಿವ ಮತ್ತು ಮಗಳಾದ ದಾಕ್ಷಣಿಗೆ ಯಾವುದೇ ಆಹ್ವಾನವಿರೋದಿಲ್ಲ. ಇತ್ತ ದಾಕ್ಷಣಿಯಾದ ಸತಿಗೆ ತನ್ನ ತವರು ಮನೆಯಲ್ಲಿ ನಡೀತಿರ್ತಕ್ಕಂಥ ಈ ಯಜ್ಞದಲ್ಲಿ ಭಾಗವಹಿಸಬೇಕೆನ್ನುವಂತಹ ಹಂಬಲ.
ಆದರೆ ಇದಕ್ಕೆ ಶಿವ ನಿರಾಕರಿಸ್ತಾನೆ. ಆದರೂ ಹೇಗೂ ಮಾಡಿ ಸಹ ಈ ಯಜ್ಞದಲ್ಲಿ ಭಾಗವಹಿಸಬೇಕು, ಯಾಕಂದರೆ ನನ್ನ ತವರು ಮನೆಯಲ್ಲಿ ನಡೀತಿರ್ತಕ್ಕಂಥದ್ದು ನನ್ನ ತಂದೆ ನಡೆಸ್ತಾ ಇರ್ತಕ್ಕಂಥ ಯಜ್ಞ ಅಂತ ಹೇಳಿ ಆ ಯಜ್ಞದಲ್ಲಿ ಭಾಗವಹಿಸ್ತಾಳೆ ಸತಿ. ಆದರೆ ಆ ದಕ್ಷ ಪ್ರಜಾಪತಿ ತನ್ನ ಮಗಳಾದ ಸತಿಯನ್ನ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಅವಳಿಗೆ ಅವಮಾನವನ್ನ ಮಾಡ್ತಾನೆ. ಶಿವನಿಗೆ ಹವಿಸ್ಸನ್ನ ಕೊಡಬೇಕಾದ್ರೆ ಅದನ್ನ ನಿರಾಕರಿಸ್ತಾನೆ. ಈ ಅವಮಾನವನ್ನ ತಾಳಲಾರದೆ ಸತಿ ಸಜೀವವಾಗಿ ಯಜ್ಞಕುಂಡಕ್ಕೆ ತನ್ನನ್ನ ತಾನು ಅರ್ಪಿಸಿಕೊಂಡ್ಬಿಡ್ತಾಳೆ. ಈ ಸುದ್ದಿ ಶಿವನಿಗೆ ಮುಟ್ಟಿತ್ತು. ಶಿವ ತುಂಬಾ ಕೋಪಗೊಂಡು ಉಗ್ರನಾಗಿ ರುದ್ರ ತಾಂಡವವನ್ನ ಆಡಿದಾಗ ಆಗ ಹುಟ್ಟಿ ಬಂದಿದ್ದೆ ವೀರಭದ್ರ. ಶಿವನ ರುದ್ರ ಅವತಾರವಾಗಿರ್ತಕ್ಕಂಥ ವೀರಭದ್ರ ಬಂದು ಆ ದಕ್ಷ ಪ್ರಜಾಪತಿಯ ರುಂಡವನ್ನ ತುಂಡರಿಸಿ ಬಿಡ್ತಾರಂತೆ. ಆಗ ಶಿವ ಮರಳಿ ಬಂದು ತನ್ನ ಪತ್ನಿಯಾದ ಸತಿಯ ದೇಹವನ್ನ ಹೊತ್ತು 3 ಲೋಕಗಳು ನಡುಗುವಂತೆ ರುದ್ರ ತಾಂಡವವನ್ನ ಹಾಡ್ತಿರ್ತಾರಂತೆ. ಎಷ್ಟು ಹೊತ್ತಾದ್ರೂ ಶಿವನ ಕೋಪ ತಣ್ಣಗಾಗ್ತಾ ಇಲ್ಲ. ಶಿವನ ಈ ರುದ್ರ ತಾಂಡವದಿಂದ 3 ಲೋಕಗಳು ನಾಶವಾಗಬಹುದೆಂದು ಅರಿತ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡರಿಸ್ತಾರಂತೆ. ಅದು ಶಿವನ ಮೇಲಿನ ಮಮತೆಗಾಗಿ, ಶಿವನ ಮೇಲಿನ ಪ್ರೀತಿಗಾಗಿ. ಆ ಸುದರ್ಶನ ಚಕ್ರದಿಂದ ತುಂಡರಿಸಲ್ಪಟ್ಟ ಸತಿಯ ದೇಹದ ಭಾಗಗಳು ಭೂಮಿ ಮೇಲೆ ಬೀಳ್ತವಂತೆ. ಆ ಸ್ಥಳಗಳನ್ನೇ ನಾವು ಈಗ ಶಕ್ತಿಪೀಠಗಳಂತ ಕರಿತೇವೆ. ಇದನ್ನ ಕಂಡಂತಹ ಶಿವ ಮತ್ತಷ್ಟು ಕೋಪಗೊಂಡು ವಿಷ್ಣುವಿಗೆ ಶಾಪವನ್ನೇ ನೀಡಿದ್ದ. ಆ ಶಾಪವೇ ರಾಮಾಯಣದ ಆರಂಭ. ನಂತರ ವಿಷ್ಣು ಪ್ರೀತಿಯಿಂದ ಶಿವನನ್ನ ಬಿಗಿಯಾಗಿ ತಪ್ಪಿಕೊಂಡಾಗ ಶಿವನ ಕೋಪ ತಣ್ಣಗಾಗತ್ತಂತೆ. ಎಷ್ಟು ಕ್ರೌಡ್ ಇದೆ. ಪ್ಲಸ್ ಡೈರೆಕ್ಟ್ ಆಗಿ ನೋಡಕ್ ಹೋಗ್ಬೇಕು ಅಂತ ಅಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನಾವು ಡೈರೆಕ್ಟ್ ಆಗಿ ನಿಂತ್ಕೊಂಡು ನೋಡಲ್ಲ ಅಂತ ಹೇಳಿ ಅಲ್ಲಿ ಇರೋದು, ಅಲ್ಲಿ ದೇವಸ್ಥಾನ ಇರೋದು. ಸೊ ಇಲ್ಲಿ ನೋಡಿ ಎಲ್ಲರೂ ಹೋಗ್ತಾ ಇದಾರೆ. ನಮ್ಮ ಮನೆಯವರೆಲ್ಲ ಹೇಳ್ಕೊಂಡು ಹೋಗ್ತಾ ಇದಾರೆ ಗೈಸ್. ಯಾವತ್ತು ಸಂಡೇ ಸ್ಯಾಟರ್ಡೆ ಮಾತ್ರ ಯಾವತ್ತು ಬರೋಕೆ ಹೋಗ್ಬೇಡಿ. ಯಪ್ಪ ಎಷ್ಟು ಜನ ಇದಾರೆ ಗುರು. ಗೈಸ್ ಇಲ್ಲಿ ನೋಡಿ ನಮ್ಮ ಲಡ್ಡುನು ನೀರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ದರ್ಶನ ಆಗೋಷ್ಟೊತ್ತಿಗೆ ನೋಡಿ. ಲಡ್ಡು ನಡಿಮ್ಮ, ನಡಿ. ಫುಲ್ಲು ಮಳೆ ಬರ್ತದೆ ಇವಾಗ. ಸೊ ಫುಲ್ ಮಳೆ ಬರ್ತಿದೆ ಇವಾಗ. ನಾವು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು ಏನಂತ ಅಂದರೆ ನಮ್ಮ ಅಕ್ಕ, ನಮ್ಮ ಆಂಟಿಯವರೆಲ್ಲ ಇನ್ನೂ ಮುಂದುಗಡೆ ಹೋಗಿದ್ದಾರೆ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ದರ್ಶನ ಆಯಿತು, ಪ್ರಸಾದನೇ ಸಿಕ್ತು. ಬಟ್ ನಾವು ಸ್ವಲ್ಪ ದೂರದಿಂದ ನೋಡಿದ್ವಿ ಅಷ್ಟೇ ದರ್ಶನ. ಬಟ್ ಸಂಡೇ ಟೈಮೆಲ್ಲ ವೇಸ್ಟ್, ಬರಕ್ಕೆ ಹೋಗ್ಬಿಡಿ. ಇಂಚರಿ ಕನ್ನಡದವ್ರು ನಿಂತಿರು. ನಮ್ಮ ಇಂಚರಿ ನಾನ್ ಯಾವ್ದು ನಂಬರಿಂದ ಲಿಂಕ್ ಮಾಡ್ದಿ. ಮಳೆ ಬೇರೆ ಬತ್ತಿತ್ತಲ್ಲ, ಇತ್ತಾಗಾರ ಹೊಂಟಕೊಂಡ್ ಅರ್ಧ ಇಂಚರಿ ಅಂತ ನೋಡ್ದಿ. ಒಬ್ಬ ಛತ್ರಿ ಹಿಡ್ಕೊಂಡು ನಿಂತಿದ್ದ ಗಂಡ ಹಿಂಗ್ ನಿಂತ್ಕೊಂಡು. ನಾನು ಒಬ್ಳೆ ಒಳಗ್ ಹೋದ ದೇವ್ರ ನೋಡಕ. ಸಖತ್ ರಶ್ ಐತೆ. ನೀವು ಲಾಸ್ಟ್ ಅಲ್ಲಿ ಹಿಡ್ಕೊಂಡು ಏನು ಬೆಕ್ಕನ್ ಹಿಡ್ದು ನಿಂತಿರಾಮ. ಅದು ಈ ಗಂಡು ಮದಿಸಿ ಯಾಕಂದ್ರೆ ಸುತ್ತ ಗಂಡಸ್ರೆ ಅದೀಕ ತಗೋತಾರ. ಅಗ್ಗೆ ದುಡ್ಡು ಒಳಕ್ ಹೋದ್ರ ಒಳಗ್ ನಿಂತಿರ ದೇವ್ರ ನೋಡಕ್ ಜನ ಬಿಡದವ್ರು. ನೀನ್ ನಾಟ್ಕಾಡ್ದೆ ಹೋಗಲ್ಲ ಈಚಕ ಕೂಸೋಳ್ತಾ ಇಲ್ವಾ ನೀ. ಆಮೇಲೆ ಇಂಚರ್ ಕನ್ನಡದವ್ರಿಂದ ಬಿಡಿ ಅವ್ರ ನಾವ್ರೊಬ್ಬರನ್ನ ಪಾಪ ಹೊಳ್ತೀರ ತೊಳ್ತೀವಿ ನಿಮ್ಗ ಅಂತವ್ರು. ಆಮೇಲೆ ಬಿಟ್ಟು ಏನ್ ಕನ್ನಡ ಜೊತೆ ಹಿಂಗ್ ಬಂದವರ ತೊಳ್ಕ ಅಷ್ಟೇ. ಸಂಡೆ ತುಂಬಾ ರಶ್ ಇರುತ್ತೆ. ಸೊ ನೋಡ್ಕೊಂಡ್ ಬನ್ನಿ. ಆಡ್ತಿದಾರ ದೇವ್ರ ನೋಡಕ್ ಬಿಡಕ ನಿಮ್ಗೆ ಮುಂದೆ ಅಲ್ಲಿಂದ ಬಂದಿರೋದ್ ನಮ್ಮ ಕನ್ನಡದವ್ರು ಇರೋದು. ಅಲ್ಲಿ ಆಲ್ಮೋಸ್ಟ್ ಬರೀ ಕನ್ನಡದವ್ರೆ. ಅಲ್ಲಿ ಯಾರೋ ಒಂದ್ ಅಂಕಲ್ ಹೇಳಿದ್ರು ಸುಮ್ನೆ ಕೊಟ್ಟಿವ್ರು ಅಂದ್ರೆ ಬರೀ ಕನ್ನಡ. ಸೊ ಗೈಸ್ ಇವಾಗ ಹೆವಿ ಕ್ರೌಡ್ ಐತೆ ಅಲ್ಲಿ. ಜನ ಕೊಡ್ಲಿಲ್ವಕ್ಕ. ಅಯ್ಯೋ ನಾವ್ ಬೇರೆಯವ್ರ ಕೊಟ್ಟಿರೋದಿಕ್ಕ ನಾವು ಅಷ್ಟೇ. ಸರಿ ಬನ್ನಿ ಆಯ್ತು ಹೋಗೋಣ ನಾವು ಇವಾಗ. ಇನ್ನು ವೈಕಾಲಿ ಅಲ್ಲಿ ಆನೆ ಇದೆ. ದೇವಸ್ಥಾನ ನಿಂಗೆ ಸಂಗಿ ದೇವಸ್ಥಾನ ಹೆಂಗ ಅನಿಸ್ತು? ಯಾಕೆ ಅಂದ್ರೆ ಜಾಗ ನೋಡ್ ಖುಷಿ ಆಯ್ತಾ? ಖುಷಿ ಆಯ್ತು. ಅದು ಇಷ್ಟು ರಶು ಯಪ್ಪೋ. ಯಾವ ದೇವಸ್ಥಾನ ಓಂ ಶಕ್ತಿದು ನೋಡಿದ್ವಿ ಇಷ್ಟು ರಶು. ಮತ್ತೆ ಬ್ಯಾಕ್ ಗ್ರೌಂಡ್ ಮಾತ್ರ ಮಸ್ತ್ ಆಗೈತೆ ಗೈಸ್. ಸೊ ಅದು ಬೆಟ್ಟ ಗುಡ್ಡ ದೇವ್ರು ನೋಡಕ್ ಎಲ್ಲಿ ಬಿಡಲ್ಲ. ಹಾ ಹೌದು, ಸಖತ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗೋಯ್ತು ನನಗಂತೂ. ಯಪ್ಪ ನಾನು ಅನ್ಕೊಂಡಿದ್ದೆ ಏನ್ ಬೇಗ ಆಗುತ್ತೆ ಏನು ಅನ್ಕೊಂಡಿದ್ದೆ, ಬಟ್ ಅಲ್ಲ ಅಲ್ವಾ.
ಇವ್ರು ನಮ್ಮನೆಯವ್ರು ಬರ್ತಾರೆ. ನಾವು ರೀಲ್ಸ್ ಅಲ್ಲೆಲ್ಲ ಹೇಳ್ತಿರೋ ಹಾ ಹೋಗ್ಬೋದು ಅಂತ. ಅನ್ಕೊಂಡ್ವಿ. ರೇಸಿ ನೋಡಿ ಸಂಗೀತ 14 ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಹೆಂಗೆ ಅವಳು ಚೆಕ್ಕಿಂಗ್ ಮಾಡ್ತಾವ್ರೆ ಅಂತ. ಫುಲ್ಲು ಟ್ರಾಫಿಕ್ ಇದೆ ಗೈಸ್, ಎಲ್ಲದು ಫುಲ್ಲು ಟ್ರಾಫಿಕ್ ಇದೆ. ಏನಂದ್ರೆ ಕೊಟ್ಟಿ ಇವರು ಸುಮ್ಮನೆ ಅದೇನೋ ರೀಲ್ಸ್ ಅಲ್ಲಿ ತೋರಿಸ್ತಾರೆ ಅಷ್ಟೇ. ಅದು ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಪ್ಲಸ್ ಮಕ್ಕಳಿಗೆ ಲೇಡೀಸ್ ಇದಾರೆ ಅಂತ ನೋಡಲ್ಲ, ಫುಲ್ ಎಲ್ಲ ಕಳ್ಳಾಡ್ಬಿಟ್ರು. ಬಟ್ ಸಖತ್ತು ರಶ್. ಸ್ಯಾಟರ್ಡೆ ಸಂಡೇ ಅಂತ ಯಾರು ಬರಕ್ ಹೋಗ್ಬೇಡಿ, ಇನ್ನು 2 ವೀಕ್ಸ್ ಇದೆಯಲ್ಲ ಅದಕ್ಕೆ. ಆಮೇಲೆ ಕೇಳ್ತೀನಿ ಇವರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು. ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಕೊಟ್ಟಿಯೂರಿಗೆ ಹೋಗಿ ಬಂದಾದ್ಮೇಲೆ ನಾನು ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟೆ. ಸೊ ಅದಾದಮೇಲೆ ನಾನು ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾವು ಬಂದಿದ್ದೆ ನೈಟ್ ಆಗೋಗಿತ್ತು. ಸೊ ಫುಲ್ ಟಯರ್ಡ್ ಆಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ಸೊ ಅದಾದಮೇಲೆ ಗೈಸ್ ನಾನು ಒಂದಿಷ್ಟು ಕೊಟ್ಟಿಯೂರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಸೊ ಯಾಕಂತಂದರೆ ನಮಗಾಗಿದ್ದ ಎಕ್ಸ್ಪೀರಿಯನ್ಸು ಹೇಗಿತ್ತು ಆ್ಯಂಡ್ ಇವಾಗ ನ್ಯೂಸ್ಗಳಲ್ಲಿ ಚಾನಲ್ಗಳಲ್ಲಿ ಬರ್ತಾ ಇರೋದ್ರಿಂದ ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ ಹೇಳ್ಕೊಳ್ಳೋಣ ಅಂತ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಏನು ಗೊತ್ತಾ ಗೈಸ್, ಇವಾಗ ಫಸ್ಟ್ ಆಫ್ ಆಲ್ ನಾನು ಕೊಟ್ಟಿಯೂರ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಕೊಟ್ಟಿಯೂರು ದೇವಸ್ಥಾನದ ಬಗ್ಗೆ ಏನು ಹೇಳುವಂಥದ್ದೇನೂ ಇಲ್ಲ. ಯಾಕಂದರೆ ತುಂಬ ಚೆನ್ನಾಗಿದೆ ಪ್ಲೇಸು ಆ್ಯಂಡ್ ಸರೌಂಡಿಂಗ್ ಚೆನ್ನಾಗಿದೆ, ಬ್ಯೂಟಿಫುಲ್ ನೇಚರ್ ಇದೆ. ಸೊ ಈ ಥರ ಚೆನ್ನಾಗಿತ್ತು ದೇವಸ್ಥಾನ. ಸೊ ಅದ್ರ ಬಿಟ್ಟರೆ ವ್ಯವಸ್ಥೆ ಬಗ್ಗೆ ಮಾತಾಡಬೇಕು. ಸೊ ಅಲ್ಲಿ ತುಂಬಾ ವ್ಯವಸ್ಥೆ ಸರಿ ಮಾಡಿಲ್ಲ. ಯಾಕಂತ ಅಂದರೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗಿರೋದ್ರಿಂದ ಸೊ ಅಲ್ಲಿ ಏನು ವ್ಯವಸ್ಥಾಪಕರು ಅಂತ ಏನಿದ್ರು ಅವರು ವ್ಯವಸ್ಥೆನ ಚೆನ್ನಾಗಿ ಮಾಡ್ಬೋದಾಗಿತ್ತು. ಬಟ್ ನಮ್ಗನ್ಸಿದ ಪ್ರಕಾರ ಯಾವುದೇ ವ್ಯವಸ್ಥೆ ಇಲ್ಲ ಅಲ್ಲಿ. ಜಸ್ಟ್ ಒಂದು 28 ಡೇಸ್ ಅದು ಓಪನ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಸೊ 2 ಲೈನ್ ಇರುತ್ತೆ. 2 ಲೈನಲ್ಲಿ 1 ಲೈನ್ ಬಂದು ದೇವ್ರನ್ನ ತುಂಬ ಹತ್ತಿರದಿಂದ ನೋಡೋದು, ಅಂದರೆ ಫೇಸ್ ಟು ಫೇಸ್ ಒಂದು ತುಂಬ ಹತ್ತಿರದಿಂದ ನೋಡೋವಂಥದ್ದು 1 ಲೈನು. ಸೊ ಇನ್ನೂ ಒಂದು ಲೈನ್ ಅಂತ ಹೇಳೋಕ್ಕಾಗಲ್ಲ, ಅದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಹೋಗೋ ಥರ ದೇವಸ್ಥಾನದ ಹತ್ರಕ್ಕೆ. ಸೊ ಲೈನಲ್ಲಿದ್ದವರು ದೇವ್ರನ್ನ ಒಂದು ಹತ್ರದಿಂದ ನೋಡ್ತಾರೆ. ಇನ್ನೂ ಒಂದು ಲೈನ್ ಅಂತಲೇ ಹೇಳ್ಬೋದು ಇನ್ನೊಂದನ್ನು. ಸೊ ಅದನ್ನು ಬಂದು ಒಂದು 20 ಮೀಟರ್ಸ್ ಇರುತ್ತೆ ದೇವ್ರಿಗೂ ನಮಗೂ ಡಿಸ್ಟೆನ್ಸು, ಅಲ್ಲಿಂದ ನೋಡ್ಬೋದು. ಬಟ್ ಅಲ್ಲಿಂದ ನೋಡ್ಬೋದು ಅಂತ ಏನಿದೆಯೋ ಅದನ್ನಂತೂ ಯಾವುದೇ ಥರವಾಗಿ ಅವರು ಏನು ನೀಟಾಗಿ ಒಂದು ಲೈನ್ ಆಗಲಿ ಒಂದು ಏನು ಮಾಡಿಲ್ಲ. ಬರ್ತಾರೆ, ನೂಕಾಡ್ತಾರೆ, ಹಂಗೆ ದೇವ್ರನ್ನ ನೋಡ್ತಾರೆ, ಬೀಳೋರು ಬೀಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಅಲ್ಲಿ ಭವ್ಯಕ್ಕ ಅಂತ ಬಂದಿದ್ರು ನಮ್ಮ ಜೊತೇಲಿ. ಸೊ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಅಂತ ಅಂದರೆ, ಅವ್ರಿಗೆ ಎದೆ ನೋವು ಬಂದ್ಬಿಡ್ತು. ಅಂದರೆ ಮಗು ಹಿಡ್ಕೊಂಡಿದ್ದಾರೆ. ಸೊ ಎದೆ ನೋವು ಬಂದ್ಬಿಡ್ತು. ನಾವು ಹೇಳ್ತಾ ಇದ್ದೀವಿ ಮಗು ಇದೆ ಪ್ಲಸ್ ನಮ್ಮ ಲಡ್ಡುನು ಕೂಡ ಇದ್ದ ಅಲ್ಲಿ. ಸೊ ಮಗು ಇದೆ ಅಂತೆಲ್ಲ ಹೇಳ್ತಾ ಇದ್ದೀವಿ. ಬಟ್ ಆದ್ರೂ ಅಷ್ಟು ರಶ್ ಇತ್ತು. ಪ್ಲಸ್ ಏನು ಗೊತ್ತಾ, ನಿಮ್ಗೆಲ್ಲರಿಗೂ ಹೇಳೋದಷ್ಟೇ. ಸೊ ಇನ್ನು 2 ವೀಕ್ಸ್ ಇದೆ ಲೇಡೀಸ್ ಹೋಗೋರು. ಸೊ ಯಾರೇ ಹೋಗಲಿ ವೀಕೆಂಡ್ ಮಾತ್ರ ಪ್ಲ್ಯಾನ್ ಮಾಡಿಬಿಡಿ ಗೈಸ್, ವೀಕೆಂಡ್ ಮಾತ್ರ ಪ್ಲ್ಯಾನ್ ಮಾಡಿಬಿಡಿ. ಯಾಕಂತಂದರೆ ವೀಕೆಂಡ್ ಅಷ್ಟು ರಶ್ ಇರುತ್ತೆ. ನಮಗೆ ಗೊತ್ತಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಸೊ ನಾವು ಸಡನ್ ಪ್ಲ್ಯಾನ್ ಆಗಿ ಹೋಗಿದ್ದ ಕಾರಣ ಸೊ ನಮಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಏನಂತ ಅಂದರೆ ಅಲ್ಲಿ ಏನು ಇನ್ನೊಂದು ದೇವ್ರನ್ನ 20 ಮೀಟರ್ಸಲ್ಲಿ ನೋಡ್ತಾರೆ. ಸೊ ಅದನ್ನು ಅವರು ಒಂದು ಸಿಂಗಲ್ ಲೈನೋ ಇಲ್ಲ ಒಂದು ಸ್ವಲ್ಪ ಲೈನ್ ಪ್ರಕಾರ ಮಾಡಿದಿದ್ರೆ ಇಷ್ಟೊಂದು ಯಾರಿಗೂ ಹರ್ಟ್ ಆಗ್ತಿರ್ಲಿಲ್ಲ. ಆ್ಯಂಡ್ ಎಲ್ಲರೂ ಕೂಡ ನಾನು ದೇವ್ರನ್ನೇ ನೋಡಲ್ಲ ಬಂದ್ಬಿಡ್ತೀನಿ ನಾನು, ಆ ಥರ ಸಿಚುವೇಶನಲ್ಲಿ ಇದ್ಲು ನಮ್ಮ ಶಿಲ್ಪ. ಸೊ ಅಷ್ಟು ರಶ್ ಇತ್ತು. ನಾನು ಎತ್ಕೊಂಡಿದ್ದೆ ನಮ್ಮ ಲಡ್ಡುನ. ಮುಂದ್ಗಡೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅಷ್ಟು ರಶ್ ಇತ್ತು. ಬೆಳಿಗ್ಗೆ 6:30 ಅನ್ಸುತ್ತೆ ನಾವು ಒಳಗಡೆ ಹೋಗಬೇಕು ಅಂತ ನಿಂತ್ಕೊಂಡಾಗ. ಅಷ್ಟು ರಶ್ ಇತ್ತು. ಪ್ಲಸ್ ಅಲ್ಲಿರೋರು ತುಂಬಾ ಕಂಟ್ರೋಲ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರು ಹೇಳ್ತಾಯಿದ್ರು ನೂಕಾಡ್ಬೇಡಿ, ಮಗು ಇದೆ. ಸೊ ಅಲ್ಲೆಲ್ಲನೂ ಇತ್ತು. ಬಟ್ ಏನಂತ ಅಂದರೆ ಈ ಥರ ಲೈನ್ ಪ್ರಕಾರ ಮಾಡಿದಿದ್ರೆ ಸೊ ಅದು ಸ್ವಲ್ಪ ಬೆಟರ್ ಆಗಿರ್ತಿತ್ತು ಎಲ್ಲರಿಗೂ. ಯಾಕಂತಂದರೆ ನೋಡಿ, ದೇವಸ್ಥಾನದ ಬಗ್ಗೆ
ಹೊರಗಡೆ ಬಂದು ದೇವಸ್ಥಾನ ಸರಿ ಇಲ್ಲ ಹೊಡಿತಾರೆ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಹೇಳೋದು ಬೇಡವಾಗಿರ್ತಿತ್ತು. ಈ ಥರ ವ್ಯವಸ್ಥೆ ಏನಾದರೂ ಕರೆಕ್ಟಾಗಿ ಮಾಡಿದಿದ್ರೆ ಅಂತ ಅದೊಂದು. ಅದಾದಮೇಲೆ ನಮ್ಮ ಜನಕ್ಕೆ ನಾನು ಹೇಳೋದು ಏನಂತ ಅಂದರೆ, ಭಕ್ತಾದಿಗಳು ಏನು ಹೋಗಿದ್ವಲ್ಲ ಅವರು ಸ್ವಲ್ಪ ತಾಳ್ಮೆಯಿಂದ ಇದ್ದು ಮತ್ತು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಾದ್ಮೇಲೆ, ಯಾಕಂದರೆ ಮಕ್ಕಳು, ಹೆಣ್ಮಕ್ಳು, ವಯಸ್ಸಾದವರು ಎಲ್ಲರೂ ಬಂದಿರ್ತಾರೆ. ನಮ್ಮ ಜನನೋ ಬುದ್ಧಿ ಕಲಿಯಲ್ಲ ಗೈಸ್. ಯಾಕಂದರೆ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಈ ಕಡೆ ಮಗು ಇದೆ, ಈ ಕಡೆ ಹುಡುಗರೆಲ್ಲ ನಿಂತಿದ್ದಾರೆ. ಎಷ್ಟು ನೂಕಾಡ್ಕೊಂಡು ನಾವು ಬಂದಿದ್ದೀವಿ ಅಂತಂದರೆ, ಸೊ ನೀವು ನಂಬಲ್ಲ ನಾನು ಅಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ದೇವ್ರನ್ನ ನೋಡ್ಬೇಕು ಹೌದು, ಬಟ್ ಏನಂತಂದರೆ ನೂಕಾಡ್ಕೊಂಡು ರಶ್ಶಲ್ಲಿ ಹೋಗಿ ನೋಡಬೇಕು ಅನ್ನೋದು ಏನೂ ಇಲ್ಲ. ನೀವು ನಡ್ಕೊಂಡು ಹೋಗೋದೇ ನಾರ್ಮಲಾಗಿ ನಡ್ಕೊಂಡು ಹೋಗಿ, ಹಿಂದೆ ತಳ್ತಾರೆ ಮುಂದೆ ತಳ್ತಾರೆ. ನಿಜವಾಗ್ಲೂ ಇದು ನಮ್ಮ ಜನಕ್ಕೂ ಬುದ್ಧಿ ಇಲ್ಲ. ಸೊ ಅವ್ರಿಗೂ ಒಂದು ಅದನ್ನೇ ಹೇಳ್ತೀನಿ, ಇನ್ಮೇಲೆ ಯಾರೇ ಹೋದ್ರೂ ಇನ್ನು ಹೋಗಿ ದೇವ್ರನ್ನ ದರ್ಶನ ಮಾಡೋರಾಗಿರ್ಬೋದು, ಲೈನಲ್ಲಿ ಬಿಟ್ಟು ಬೇರೆ ಲೈನ್ ಇನ್ನೊಂದು ಇದೆಯಲ್ಲ ಅದರಲ್ಲಿ ಪ್ಲೀಸ್ ಎಲ್ಲರೂ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಬನ್ನಿ. ದೇವರೆಲ್ಲೂ ಓಡೋಗಲ್ಲ, ಸರಿನಾ? ಯಾವತ್ತಿದ್ರೂ ನೂಕಾಡ್ಕೊಂಡು ಹೋಗ್ಬೇಡಿ. ಯಾಕಂದರೆ ನೀವು ನೂಕಾಡೋದು ನಿಮ್ಮೊಬ್ರಿಗೆ ಹರ್ಟ್ ಆಗಲ್ಲ, ಪ್ರತಿಯೊಬ್ರಿಗೂ ಹರ್ಟ್ ಆಗುತ್ತೆ. ಹಿಂದೆ ಇರೋರು ನಾವಲ್ಲ, ಮುಂದೆ ಇರೋರು ನಾವಲ್ಲ ಅಂತಾರೆ. ಸೊ ಯಾರ ಮೇಲೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಎಲ್ಲರೂ ನೂಕಾಡ್ದೇನೆ ನಿಧಾನವಾಗಿ ತಾಳ್ಮೆಯಿಂದ ದೇವ್ರನ್ನ ನೋಡ್ಕೊಂಬನ್ನಿ ಅಂತ ನಾನು ಭಕ್ತಾದಿಗಳಿಗೂ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಕೇಳ್ಪಟ್ಟೆ, ಹೌದು ನಾವು ನೋಡಿದ್ವಿ ಕೂಡ ಅಲ್ಲಿ. ಸೊ ತುಂಬ ಜನಕ್ಕೆ ಹೊಡೆದ್ರು ಅಂತ ಬಂತು. ಹೌದು, ನಮ್ಮ ಮುಂದೆನೂ ಕೂಡ ಸೊ ಹೊಡೆದ್ರು, ಹೌದು. ಯಾಕಂದರೆ ನಮ್ಮ ಅಕ್ಕವ್ರ ಮುಂದೆನೂ ನಿಂತ್ಕೊಂಡು ಒಬ್ರಿಗೆ ಕತ್ತು ಹಿಡ್ಕೊಂಡು ಅವ್ರನ್ನ ಹೊಡೆದ್ರು. ಬಟ್ ಯಾಕೆ ಅವ್ರು ಆ ಥರ ಹೊಡಿತಿದ್ದಾರೆ ಅಂತ ಅಂದರೆ, ಸೊ ಅವರು 1 ತಿಂಗಳಿಂದನೂ ಇವ್ರ ಮಾತನ್ನೇ ಅವಾಗ ಕೇಳಲ್ಲ ಅಂತಾರೆ. ಸೊ ಅವಾಗ ಅವ್ರು ಕೈ ಎತ್ತುತ್ತಾರೆ. ಅವ್ರು ಕೈ ಎತ್ತಿದ್ದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅದು ತಪ್ಪೇ. ಬಟ್ ಏನಂತ ಅಂದರೆ, ನಾವು ಲೈನ್ ಪ್ರಕಾರ ನಾವು ಹೋದಾಗ ರಶ್ ಮಾಡಿಕೊಂಡು ನುಗ್ಗಾಡಿಕೊಂಡು ನಾವು ಹೋಗಬಾರ್ದು. ಹೋದಾಗ ಅವ್ರಿಗೂ ಏನಾಗುತ್ತೆ, ಟ್ರಿಗರ್ ಆಗುತ್ತೆ. ಬಟ್ ಅವ್ರು ಮಾಡಿದ್ದು ತಪ್ಪೇ. ಬಟ್ ಎಲ್ಲ ಓದೋರಿಗೆಲ್ಲ ಆ ಥರ ಹೊಡೆಯೋದು ಮಾಡೋದು ಅದೆಲ್ಲ ಒಳ್ಳೆಯದು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಏನಪ್ಪ ಅಂತಂದರೆ, ನಾವು ಸಂಡೇ ಹೋಗಿರೋದ್ರಿಂದ ಇಷ್ಟೆಲ್ಲ ನಾವು ನೋಡೋಂಗಾಯ್ತು. ಸೊ ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ಪ್ಲೀಸ್ ಎಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡಿ. ಆ್ಯಂಡ್ ತುಂಬ ಒಳ್ಳೆ ಜಾಗ ಅದು, ಶಿವ ತನ್ನ ಸತಿನ ಕಳೆದುಕೊಂಡ ಅಂತಹ ಜಾಗ ಅದು. ಸೊ ಒಂಥರ ಚೆನ್ನಾಗಿದೆ ಗೈಸ್ ಆ ಜಾಗ. ನನಗಂತೂ ತುಂಬಾ ಇಷ್ಟ ಆಯಿತು. ಈವನ್ ಇನ್ಫ್ಯಾಕ್ಟ್ ನಾನು ಈಗ ನನ್ನ ಫ್ರೆಂಡ್ಸ್ ಜೊತೆ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನಾನು ಮತ್ತೆ ಹೋಗಬೇಕು ಅಲ್ಲಿ. ಯಾಕೋ ನನಗೆ ಹೋಗಿ ಬರೋ ಥರನೇ ಅನ್ನಿಸ್ಲಿಲ್ಲ. ಜಸ್ಟ್ ಹಿಂಗೆ ಹೋದ್ವಿ, ಹಂಗೆ ಬಂದ್ವಿ. ಒಂದು 2.5 3 hours ನಮಗೆ ದರ್ಶನ ಆಯಿತು. ಅಷ್ಟರಲ್ಲಿ ಒಂಥರ ಚೆನ್ನಾಗಿತ್ತು. ಬಟ್ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಪ್ಲೀಸ್ ಎಲ್ಲರೂ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಮಕ್ಕಳಿದ್ದರೆ ಬೆಟರ್ ನೀವು ಆರಾಮಾಗಿ ಲೈನಲ್ಲಿ ಇದ್ದಿನೇ ಹೋಗಿದ್ದು ಬನ್ನಿ ಅಂತ. ಯಾಕಂದರೆ ವಿತೌಟ್ ಲೈನ್ ನಾವು ಹೋಗ್ತೀವಿ ಅಂದರೆ ಫುಲ್ ರಶ್ಶು, ನೂಕಾಟ ಅದು ಎಲ್ಲ ಇರುತ್ತೆ. ಪ್ಲೀಸ್ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಹುಷಾರಾಗಿ ಹೋಗಿದ್ದು ಬನ್ನಿ. ಸೊ ಇಷ್ಟೇ ಗೈಸ್ ನಾನು ಹೇಳಬೇಕಾಗಿದ್ದು. ಸೊ ಕೊಟ್ಟಿಯೂರು ತುಂಬ ಮಹತ್ವವಾದಂಥ ದೇವಸ್ಥಾನ ಅದು. ಸೊ ಶಿವ ಅಲ್ಲಿ ನೆಲೆಸಿರುವುದು. ಸೊ ಪ್ಲೀಸ್ ಎಲ್ಲರೂ ಹೋಗಿದ್ದು ಆರಾಮಾಗಿ ಬನ್ನಿ. ಸೊ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್.